Happy birthday to you, ವಸಂತ್ ಕುಮಾರ್ ಜಿ. Happy birthday to ಒಳ್ಳೆಯದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಅಂತ ಪಾರ್ಟಿಯಲ್ಲಿ ಸ್ವಲ್ಪ ಉತ್ತೇಜನ ಕಾರ್ಯಗಳನ್ನು ಜೊತೆಗೆ ಸೇರಿಕೊಂಡು ಇಲ್ಲಿ ಎಲ್ಲ ಜನರಿಗೂ ನಮ್ಮ ರಾಜ್ಯದ ಎಲ್ಲ ಜನರಿಗೂ ಸ್ವಲ್ಪ ಒಳ್ಳೆಯದಾಗಲಿ ಅನ್ನೋ ಇದರಲ್ಲಿ ಒಳ್ಳೆಯ ಉದ್ದೇಶವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆನೇ ಮೀಟ್ ಮಾಡೋಣ, ಬನ್ನಿ ಹೋಗೋಣ. ಡಾಕ್ಟರ್ ಹತ್ರ ಸಂದೇಶ. ವಕೀಲ ವೃತ್ತಿಯ ಹಿಂದೆ ನಾನು ಕಾಲೇಜಿನ ವಿದ್ಯಾರ್ಥಿ ಜೀವನದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ, ವಿದ್ಯಾರ್ಥಿ ನಾಯಕನಾಗಿ, ಬೆಂಗಳೂರಿನ ವಿಭಾಗ ಸಂಘಟನಾ ಕಾರ್ಯದರ್ಶಿಯಾಗಿ ಬೆಂಗಳೂರಿನ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಮಸ್ಯೆಗಳಿಗೆ ಒಂದು ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಶುಲ್ಕವನ್ನು ಸರ್ಕಾರ ಹೆಚ್ಚಳ ಮಾಡಿದಾಗ ಅದರ ವಿರುದ್ಧ ನನ್ನ ಹೋರಾಟವನ್ನು ಪ್ರಾರಂಭ ಮಾಡಿದ್ದು. ಹಾಗೆಯೇ ಸಿಇಟಿಯ ಒಂದು ಶುಲ್ಕವನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಅನೇಕ ಹೋರಾಟಗಳನ್ನು ವಿದ್ಯಾರ್ಥಿಗಳ ಪರವಾಗಿ ಬೆಂಗಳೂರಿನಲ್ಲಿ ರೂಪಿಸಿದ್ದೆ. ಹಾಗೆಯೇ 2010 ಡಿಸೆಂಬರ್ನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಒಂದು ರಾಷ್ಟ್ರೀಯ ಮಟ್ಟದ ಅಧಿವೇಶನ ಬೆಂಗಳೂರಿನಲ್ಲಿ ನಡೆದಾಗ 9,000 ಜನ ಪ್ರತಿನಿಧಿಗಳು, ಡೆಲಿಗೇಟ್ಸು ಇಡೀ ದೇಶದಿಂದ, ಅಂಡಮಾನ್ ನಿಕೋಬಾರಿಂದಲೂ ಸೇರಿದಂತೆ ಎಲ್ಲ ಮೆಡಿಕಲ್, ಇಂಜಿನಿಯರಿಂಗ್, ಲಾ ಸ್ಟೂಡೆಂಟ್ಸ್, ಡಿಗ್ರಿ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿ ನಾಯಕರುಗಳು 9,000 ಜನ ಬೆಂಗಳೂರಿನಲ್ಲಿ ಸೇರಿದ್ರು ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಆ ಒಂದು ರಾಷ್ಟ್ರೀಯ ಅಧಿವೇಶನದ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿನ ಡಿವಿಷನ್ ಆರ್ಗನೈಸ್ ಸೆಕ್ರೆಟರಿ ಆಗಿ ಎಬಿವಿಪಿ ಸಕ್ರಿಯವಾಗಿ ನಾನು ಕೆಲಸ ಮಾಡಿದ್ದೆ. ತದನಂತರ 2009 ನಾನು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಂಘ ಪರಿವಾರದ ಒಂದು ಸಂಘಟನೆ ಅಧಿವಕ್ತ ಪರಿಷತ್ನಲ್ಲಿ ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಮತ್ತು ಕಾರ್ಯದರ್ಶಿಯಾಗಿ ವಕೀಲರ ನಡುವೆ ಕೆಲಸ ಮಾಡುವ ಒಂದು ಸುವರ್ಣ ಅವಕಾಶವನ್ನು ನಮಗೆ ಸಿಕ್ಕಿತ್ತು. ನಂತರ ದಿನಗಳಲ್ಲಿ ಈಗೇನೆ ವಕೀಲ ವೃತ್ತಿಯ ಜೊತೆಗೆ ಘನತೆಯುಕ್ತ ರಾಜ್ಯಪಾಲರು ನನಗೊಂದು ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಕೆಲಸಗಳು, ವಿದ್ಯಾರ್ಥಿ ನಾಯಕನಾಗಿ ಮಾಡಿದಂಥ ಹೋರಾಟಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಮಾನ್ಯ ರಾಜ್ಯಪಾಲರು ನನಗೆ 2017 ಜನವರಿನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ ನೇಮಕ ಮಾಡ್ತಾರೆ. 2017, 18, 19 ನಾನು 3 ವರ್ಷಗಳ ಅವಧಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯನಾಗಿ ಅನೇಕ ಕಾರ್ಯಗಳನ್ನು ಮಾಡಿದೆ. ಅದರ ರಾಜ್ಯ ಸಮಿತಿ ಸದಸ್ಯನಾಗಿ 2020ರಲ್ಲಿ ನೇಮಕ ಆದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಯುವ ನಾಯಕರು BY ವಿಜಯೇಂದ್ರ ಅವರು ನೇಮಕವಾದಂಥ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನ ಲೀಗಲ್ ಸೆಲ್ನ ಸ್ಟೇಟ್ ಕನ್ವೀನರ್ ಆಗಿ ನೇಮಕ ಮಾಡಿದ್ರು. ಕಳೆದ 1.5 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕನಾಗಿ ರಾಜ್ಯಾದ್ಯಂತ ಸುತ್ತಾಡಿ ಸಂಘಟನೆಯನ್ನು ಮಾಡುತ್ತಿದ್ದೇನೆ. ವಕೀಲರ ಧ್ವನಿಯಾಗಿ ವಕೀಲರನ್ನ ಸಂಘಟಿಸುತ್ತಾ ಪಕ್ಷಕ್ಕೆ ಕಾನೂನು ನೆರವು ಮತ್ತೆ ಅನೇಕ ವಿಚಾರಗಳಲ್ಲಿ ಪಕ್ಷಕ್ಕೆ ಕಾನೂನು ತೊಡಕು ಬಂದಾಗ ಅದ್ರ ಜೊತೆಗೆ ನಿಲ್ತಕ್ಕಂಥ ಕೆಲಸವನ್ನ, ಲೋಕಸಭಾ ಚುನಾವಣೆ ಇರ್ಬೋದು, ಈ ತರದ ಅನೇಕ ಬೈ ಎಲೆಕ್ಷನ್ಗಳಲ್ಲಿ ನಾನು ಕಾನೂನು ಪ್ರಕೋಷ್ಠದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕಳೆದ 1.5 ವರ್ಷದಿಂದ ನಮ್ಮ ಕಾನೂನು ಪ್ರಕೋಷ್ಠದ ತಂಡದ ಜೊತೆಗೆ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಸಾಕಷ್ಟು ಕೆಲಸವನ್ನ ಈ ಸಮಾಜದಲ್ಲಿ ನಾವು ವಕೀಲರಿಗಿರ್ಬೋದು, ಬಡ ಕಕ್ಷಿದಾರರಿಗಿರ್ಬೋದು, ಅನೇಕ ಯುವಕರಿಗೆ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡುವಂತ ಅವಶ್ಯಕತೆ ಇದೆ. ವಸಂತ್ ಕುಮಾರ್ ಸರ್, ಈಗ ಇಷ್ಟೊಂದು ಜನ ಇವತ್ತು ಭಾನುವಾರ ಆದ್ರೂ ನಿಮ್ಮ ಕಚೇರಿಗೆ ಭಾಳಷ್ಟು ಮಂದಿ ನಿಮಗೆ ಶುಭಾಶಯಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ನಾವು ಸಹ ಬಂದಿದ್ದೀವಿ. ಹೀಗಿದ್ದಾಗ ರಾಜ್ಯಪಾಲರು ಅಂತ ಹೇಳಿದ್ರಿ, ಹೀಗಿದ್ದಾಗ ಈ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ಮೂಢ ಕೇಸ್ ಇತ್ತು, ಇದ್ರ ಬಗ್ಗೆ ತಮ್ಮ ಒಂದು ಭಾಳ ಕೆಲಸದ ಮೇಲೆ ಜಯ ಬಂತು ಅಂತ ಹೇಳಿ ಒಂದು ಮಾತು ಬಂತಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಅಲಿಗೇಷನ್ ಬಂದಂತ ಸಂದರ್ಭದಲ್ಲಿ ಏನು ಆರ್ಟಿಸ್ಟ್ ಸ್ನೇಹಮಯಿ ಕೃಷ್ಣ ಅವರು, ಹೋರಾಟಗಾರ, ಸಾಮಾಜಿಕ, ಇವರು ಎಷ್ಟು ಮೃದು ಸ್ವಭಾವದರಂದ್ರೆ ಯಾರಿಗೆ ಕಷ್ಟವಿದ್ದರೂ ನೆಕ್ಸ್ಟ್ ಸೆಕೆಂಡ್ ಅವ್ರ ಪಕ್ಕದಲ್ಲಿ ನಿಂತು ಯಾವಾಗ್ಲೂ ಅವ್ರಿಗೆ ಸಪೋರ್ಟ್ ಕೊಟ್ಟು ಎಲ್ಲರ ಕಷ್ಟದಲ್ಲಿ ಭಾಗಿಯಾಗಿ ಧೈರ್ಯ ತುಂಬಿ ಯಾವಾಗ್ಲೂ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಎಲ್ಲರಿಗೂ. ಅಂತ ವ್ಯಕ್ತಿ ಇವತ್ತಿನ ಹುಟ್ಟುಹಬ್ಬ ದಿನದಂದು ನಾನು ಶುಭ ಕೋರುತ್ತಾ, ಇವರು ಇರುವಂತ ಜವಾಬ್ದಾರಿ ಇವಾಗ ಏನಿದೆ, ಇದೇ ಜವಾಬ್ದಾರಿ ಇನ್ನೂ ಒಂದಿಷ್ಟು ಉನ್ನತ ಸ್ಥಾನದಲ್ಲಿ ಅವರು ಬೆಳೆದು ಇನ್ನೂ ಕಷ್ಟದಲ್ಲಿ ಇರುವಂತ ಅಥವಾ ಅವಶ್ಯಕತೆ ಇರುವಂತ ಸ್ನೇಹಿತರಿಗೆ ಸಹಾಯ ಮಾಡಿ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ನನ್ನ ನಂಬಿಕೆ ಇದೆ.
ಹಂಗಾಗಿ ನಾನು ದೇವರಲ್ಲಿ ಕೇಳ್ಕೊಳೋದು, ಇವತ್ತಿನ ಅವರ ಹುಟ್ಟುಹಬ್ಬದ ದಿನದಿಂದ ದೇವರ ಹತ್ರ ಕೇಳ್ಕೊಳೋದು, ಇನ್ನೂ ಉನ್ನತ ಸ್ಥಾನಕ್ಕೆ ಅವರು ಬೆಳೀಲಿ ಅಂತ ಹೇಳಿ ನಾವು ಇಲ್ಲಿರುವಂತ ಎಲ್ಲಾ ವಕೀಲರು, ಸ್ನೇಹಿತ ಮಿತ್ರರು ಎಲ್ಲರೂ ಕೇಳ್ಕೊಂತ ಇದೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣಜಿ. ಬಿಜೆಪಿ ಕಾನೂನು ಪ್ರಕೋಷ್ಠದ ಅಧ್ಯಕ್ಷರಾದಂತಹ ವಸಜ್ಜಿಯವರ ಹುಟ್ಟುಹಬ್ಬ. ಅದಕ್ಕೆ ನಾವೆಲ್ಲರೂ ಸ್ನೇಹಿತರು ಇವತ್ತು ಒಂದು ಸರಳ ರೀತಿಯಲ್ಲಿ ಅವರ ಮನಸ್ಸು ಯಾವ ರೀತಿ ಮೃದು ಸ್ವಭಾವ ಇದೆ ಅದೇ ರೀತಿ ಮೃದು ಸ್ವಭಾವದಲ್ಲೇ ಇರಲಿ ಅಂತೇಳಿ, ಮತ್ತೆ ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಒಂದು ಯಾರೇ ಯಂಗ್ಸ್ಟರ್ ಬಂದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಮುಂದೆ ಬರೋದಕ್ಕೆ. ಮತ್ತೆ ಯಾವುದೇ ಕಷ್ಟ ಅಂತ ಹೇಳೋದು ಹೋದ್ರು ಕೂಡ ನಮ್ಮ ಬಿಜೆಪಿ ಕಡೆಯಿಂದ ಯಾರಿಗೇ ಆಗಿರ್ಲಿ, ಕಾರ್ಯಕರ್ತರಿಗಾಗಿರ್ಲಿ ಅಥವಾ ನಮ್ಮ ವಕೀಲರಿಗಾಗಿರ್ಲಿ ಅವರು ಸ್ಪಂದಿಸ್ತಾರೆ ಯಾವುದೇ. ಅದೇ ರೀತಿ ಈ ಕಾನೂನು ಪ್ರಕೋಷ್ಠದಲ್ಲಿ ನಾವು ನೋಡಿದ್ವಿ ಸುಮಾರು ಕೇಸ್ಗಳಲ್ಲಿ ಅವ್ರು ಮುಂದೆ ನಿಂತು ಯಾವುದೇ ಒಂದು ವಕೀಲರಿಗಾಗ್ಲಿ ಅಥವಾ